ಹಾಯ್ ಗೈಸ್, ಕೆ ಡಿ ಟೀಸರ್ ಧ್ರುವ ಸರ್ಜಾ ಆ್ಯಕ್ಟ್ ಮಾಡಿರೋ ಒಂದು ಸಿನಿಮಾ, ಅಪ್ಕಮಿಂಗ್ ಸಿನಿಮಾ. ಮೊನ್ನೆ ಟೀಸರ್ ಲಾಂಚ್ ಮಾಡಿದರು, ಅದರ ಬಗ್ಗೆ ಮಾತಾಡ್ತೀನಿ. ಕೆ ಡಿ ಅಂದ ತಕ್ಷಣ ಒಂದು ಫುಲ್ ಫಾರ್ಮಲ್ಲಿ ಹೇಳಬೇಕು ಅಂತಂದರೆ ಕಾಳಿದಾಸ ಅಂತ ಒಂದು ಟೀಸರಲ್ಲಿ ತೋರಿಸಿದ್ದಾರೆ. ಕಾಳಿದಾಸ ಕೆ ಡಿ ಅನ್ನೋ ಒಂದು ಹೆಸರು ಬಂದು ಒಂದು ಕ್ಯಾರೆಕ್ಟರ್ ಹೆಸರು ಧ್ರುವ ಸರ್ಜಾದು. ಟೀಸರ್ ನೋಡಿದರೆ ನನಗೇನು ಅನ್ನಿಸ್ತು ಅಂತಂದರೆ, ಓವರಾಲ್ ಆ ವಿಜುವಲ್ಸ್ನ ನೋಡಿದರೆ ಮೇಜರಾಗಿ ಒಂದು ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಥರ ಕಾಣಿಸ್ತಾ ಇದೆ. ಒಂದು ಎರಡನೇದು ಬಂದು ಟೀಸರಲ್ಲಿ ಏನೂ ಬಿಟ್ಕೊಟ್ಟಿಲ್ಲ, ಏನು ರಿವೀಲ್ ಮಾಡಿಲ್ಲ ಯಾವುದ್ರ ಬಗ್ಗೆ ಇರ್ಬೋದು ಅಂತ. ಬಟ್ ಆ ಒಂದು ವಿಜುವಲ್ಸ್ ನೋಡಿದಾಗ ಎಲ್ಲೊಂದು ಕಡೆ ಆ ಒಂದು ವಿಜುವಲ್ಸ್ನ ನೋಡಿದಾಗ ಹಳೇ ಪೀರಿಯಡಲ್ಲಿ ಯಾವುದೋ ಒಂದು ಪಾಸ್ಟಲ್ಲಿ ನಡೆದಿರೋ ಒಂದು ಇವೆಂಟ್, ಒಂದೊಂದು ಫ್ರಿಕ್ಷನ್ ಇರ್ಬೋದು, ನಾನ್ ಫ್ರಿಕ್ಷನ್ ಇರ್ಬೋದು, ಅದ್ರ ಬಗ್ಗೆ ತೋರಿಸಿರೋ ಚಾನ್ಸಸ್ ಜಾಸ್ತಿ ಇದೆ. ಯಾಕಂದರೆ ಅವ್ರ ಬಟ್ಟೆ, ಆ ಕಾರುಗಳು, ಆ ಒಂದು ಇದು ಅವ್ರದ್ದು ಡ್ರೆಸ್ಸು, ಆ ಒಂದು ಸೆಟ್ಸ್ಗಳು, ಕಾರ್ಸು, ಅವ್ರ ಡ್ರೆಸ್ಸುಗಳು ಅವೆಲ್ಲ ನೋಡಿದರೆ ಮೋಸ್ಟ್ಲಿ ಹಂಗೆ ಕಾಣಿಸ್ತಾ ಇದೆ ಮೋಸ್ಟ್ಲಿ. ನೆಕ್ಸ್ಟು ಕ್ಯಾರೆಕ್ಟರ್ಗಳಂತ ಬಂದಾಗ, ಫಸ್ಟ್ ಟೆಕ್ನಿಕಲ್ ಆಸ್ಪೆಕ್ಟ್ ಬಗ್ಗೆ ಮಾತಾಡ್ತೀನಿ. ಅರ್ಜುನ್ ಜನ್ಯ ಮ್ಯೂಸಿಕ್, ಅವರ ಒಂದು ಏನಂತಾರೆ, ಆ ಒಂದು ಮ್ಯೂಸಿಕ್ ಅವ್ರದ್ದು 100% ಕೊಡ್ತಾರೆ. ಯಾವುದೇ ಒಂದು ಮೂವಿಗಾಗಲಿ ಮಾತಾಡೋ ಅವಶ್ಯಕತೆ ಇಲ್ಲ. ನೆಕ್ಸ್ಟ್ DOP ಒಂದು ವಿಲಿಯಂ ಡೇವಿಡ್ ಅಂತ, ರಂಗಿತರಂಗ, ವಿಕ್ರಾಂತ್ ರೋಣ, ಆಮೇಲೆ ಅವತಾರ ಪುರುಷ, ಈ ಥರ ಒಂದು ಹಳೇ ಒಂದು ಎಲ್ಲ ಹಿಟ್ ಫಿಲ್ಮ್ಗಳಿಗೆ DOP ಮಾಡಿರೋ ಒಬ್ಬ ಸಿನಿಮಾಟೋಗ್ರಫರು ವಿಲಿಯಂ ಡೇವಿಡ್. ಆ್ಯಂಡ್ ಅಫ್ಕೋರ್ಸ್ ಪ್ರೇಮ್ ಅಂತ ಬಂದರೆ ನಮಗೆ ನೆನಪಾಗೋದು ಅವರು ಒಂದು ಡಿಫ್ರೆಂಟ್ ಕ್ಯಾರೆಕ್ಟರ್ಗಳನ್ನು ತರ್ತಾರೆ ಸ್ಕ್ರೀನ್ಗೆ, ಹೀರೋಗಳಿಗೆ. ಆ ಗೆಟಪ್ಗಳು, ವಿಚಿತ್ರ ಗೆಟಪ್ಗಳು, ಆಮೇಲೆ ಸ್ಟೋರಿ ನ್ಯಾರೇಟ್ ಮಾಡೋ ಥರ ಮಾಡೋದ್ರಿಂದ ಹಿಡಿದು ಕ್ಯಾರೆಕ್ಟರ್ದು ಆ ಒಂದು ಆರ್ಕ್ಗಳು ತುಂಬ ಡಿಫ್ರೆಂಟಾಗಿರ್ತವೆ ಅವರು ಪ್ರೇಮ್ ಅವರು ಡೈರೆಕ್ಷನಲ್ಲಿ. ಎಸ್ಪೆಷಲಿ ಪ್ರೇಮ್ ಅವ್ರ ಕಡೆಯಿಂದ ಏನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂದರೆ ಒಂದು ಒಳ್ಳೆ ಸ್ಟೋರಿ, ಡೀಪ್ ಸ್ಟೋರಿ ಆ್ಯಂಡ್ ಡಿಫ್ರೆಂಟ್ ಗೆಟಪ್ಸ್, ಕ್ಯಾರೆಕ್ಟರ್ ಆರ್ಕ್ಸ್, ಆಮೇಲೆ ಅಫ್ಕೋರ್ಸ್ ಮ್ಯೂಸಿಕ್ ಆಗಿರ್ಬೋದು ಅವ್ರದ್ದು ಸ್ಟ್ರೆಂತ್. ಮೇಜರಾಗಿ ಮ್ಯೂಸಿಕ್ ಕೂಡ ಅವ್ರದ್ದು ಮೇಜರ್ ಸ್ಟ್ರೆಂತ್. ಸೊ ಟೀಸರ್ ಬಗ್ಗೆ. ಆಮೇಲೆ ಇದು ಬಿಟ್ಟರೆ ನೆಕ್ಸ್ಟು ಒಂದು ಕ್ಯಾರೆಕ್ಟರ್ಗಳು ಅಂತ ಬಂದಾಗ, ಶಿಲ್ಪಾ ಶೆಟ್ಟಿ ಅವರು ಸತ್ಯವತಿ ಕ್ಯಾರೆಕ್ಟರ್ ಮಾಡಿದ್ದಾರೆ, ಅವ್ರದ್ದನ್ನು ಗ್ಲಿಮ್ಸ್ ತೋರಿಸಿದ್ದಾರೆ. ನೆಕ್ಸ್ಟ್ ರವಿಚಂದ್ರನ್ ಅವ್ರದ್ದು ಅಣ್ಣಯ್ಯ ಕ್ಯಾರೆಕ್ಟ್ರು, ಅವ್ರದ್ದನ್ನು ಗ್ಲಿಮ್ಸ್ ತೋರಿಸಿದ್ದಾರೆ. ಸಂಜಯ್ ದತ್ ಅವರಿದ್ದಾರೆ ಆ್ಯಸ್ ಎ ವಿಲನ್ ಆಗಿ. ನೆಕ್ಸ್ಟ್ ಧರ್ಮ ಅವರಿದ್ದಾರೆ, ಮೋಸ್ಟ್ಲಿ ವಿಲನ್ ಆಗಿ ಇರ್ಬೋದು, ಮೋಸ್ಟ್ ಅವ್ರದ್ದೊಂದು ಗ್ಲಿಮ್ಸ್ ಇದೆ. ನೆಕ್ಸ್ಟ್ ಸಂಜಯ್ ದತ್ತು, ಶಿಲ್ಪಾ ಶೆಟ್ಟಿ ಆ್ಯಂಡ್ ಅಣ್ಣಯ್ಯ ಕ್ಯಾರೆಕ್ಟ್ರು ಅಂತ ತೋರಿಸಿ ರವಿಚಂದ್ರನ್ ಅವರು ತೋರಿಸಿದ್ದಾರೆ ಟೀಸರಲ್ಲಿ. ಸೊ ಓವರಾಲ್ ಇದೊಂದು ಆ್ಯಕ್ಷನ್ ಪ್ಯಾಕ್ಡ್ ಸಿನಿಮಾ ಥರ ಕಾಣಿಸ್ತಾ ಇದೆ. ಕಮಿಂಗ್ ಸೂನ್ ಅಂತ ಹಾಕಿ